ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ರಾಯಚೂರು ಲೋಕಸಭಾ ಕ್ಷೇತ್ರದ ಮತದಾರರು ತೋರಿರುವಂಥ ಅಭೂತಪೂರ್ವವಾದಂಥ ಏನು ಬೆಂಬಲ ಏನಿದೆ ಅದು ಬಹಳ ಸ್ಪಷ್ಟವಾಗಿದೆ. ಇಲ್ಲಿಯ ತನಕ ಕೊನೆ ಹಂತದವರೆಗೆ ಸುಮಾರು 80,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನು ಮತದಾರ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇನ್ನು ಮತದಾನ ಮುಗಿಯುವವರೆಗೆ ಬಹುಶಃ 1 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲಬಹುದು ಅಂಥೇಳಿ ನನಗೆ ಅನಿಸ್ತಾ ಇದೆ. ಈ ಒಂದು ಸನ್ನಿವೇಶದಲ್ಲಿ ರಾಯಚೂರು ಯಾದಗಿರಿ ಜಿಲ್ಲೆಯ ಎಲ್ಲ ಸಮಸ್ತ ಮತದಾರ ಬಾಂಧವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳು. ಇದು ರಾಷ್ಟ್ರ ಸಲುವಾಗಿ ನಡೆಯುವಂತಹ ಒಂದು ಚುನಾವಣೆ ಆಗ್ತದೆ. ಇದರಲ್ಲಿ ಲೋಕಲ್ ನಾನ್ ಲೋಕಲ್ ಅಂತ ಇರೋದಿಲ್ಲ. ಯಾವ ಒಂದು ದೃಷ್ಟಿಯಿಂದ ನೋಡಿದರೂ ಕೂಡ ಅವರ ಒಂದು ಪ್ರಚಾರ ಯಶಸ್ವಿ ಆಗಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಾನು ಇಲ್ಲೇ ರಾಯಚೂರು ಜಿಲ್ಲೆಯಲ್ಲಿಯೇ ಜಿಲ್ಲಾಧಿಕಾರಿ ಕೆಲಸ ಮಾಡಿ ಆಡಳಿತದ ಕೆಲಸವನ್ನು ಕಲಿತ್ಕೊಂಡು 25 ವರ್ಷಗಳ ಕಾಲ ಅಧಿಕಾರದ IAS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಂಥದ್ದು. ಆದ್ದರಿಂದ ರಾಯಚೂರು ಜಿಲ್ಲೆಗೆ ನಾನು ಚಿರಋಣಿ. ಅದೇ ರೀತಿ ಇದು ಒಂದು ರೀತಿಯ ಕರ್ಮಭೂಮಿಯಾಗಿದೆ ಅಂತೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅಲ್ಲದೆ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನನ್ನ ಮಗ ಕೂಡ ಹುಟ್ಟಿದ್ದು ಇಲ್ಲೇನೆ ರಾಯಚೂರಿನಲ್ಲೇ. ಆದ್ದರಿಂದ ಇದು ನನಗೆ ಅತ್ಯಂತ ವೈಯಕ್ತಿಕವಾಗಿ ಸಂಬಂಧ ಇರುವಂಥ ಜಿಲ್ಲೆ ಆಗಿರೋದ್ರಿಂದ ಈ ಮಾತುಗಳನ್ನ ಯಾರಾದರೂ ಹೇಳಿದರೆ ಅದು ಹಿಸ್ಟ್ರಿ. ದಟ್ ಪಾಯಿಂಟ್ ರಾಯಚೂರು ಜಿಲ್ಲೆಗೆ ಹಲವಾರು ಆಶ್ವಾಸನೆಗಳನ್ನ ನೀಡಲಾಗಿತ್ತು. ಆ ಹಲವಾರು ಆಶ್ವಾಸನೆಗಳ ಪೈಕಿ ಏಮ್ಸ್ನ ಬಗ್ಗೆ ನಾವು ಎಲ್ಲ ಸರ್ವ ಪ್ರಯತ್ನ ಮಾಡಿ ತೆಗೆದುಕೊಂಡು ಬರುವಂಥದ್ದು ಮುಖ್ಯವಾಗಿರುವಂಥದ್ದು. ಹಲವು ದಿವಸಗಳ ಬೇಡಿಕೆ ಏಮ್ಸ್ದಾಗಿದೆ. ಆದ್ದರಿಂದ ಅದನ್ನು ತರುವಂಥ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ. ಇವತ್ತಿನ ದಿವಸ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿಯ ಒಂದು ಸರ್ಕಾರ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವು ಎದುರು ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ತಮ್ಮ ಜೊತೆ ನಾನು ಹಂಚ್ಕೊಳ್ಳಿಕ್ಕೆ ಬಯಸೋದು ಅಂತ ಹೇಳಿದರೆ, ಅಲ್ಲಿಯ ರಾಷ್ಟ್ರದ ಫಲಿತಾಂಶವನ್ನು ನೋಡ್ತಾ ಇತ್ತು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಪುನರುತ್ಥಾನ ಇದೆ. ಅದೇ ರೀತಿ ಇಂಡಿಯಾ ಬ್ಲಾಕ್ನ ಅಭೂತಪೂರ್ವವಾದಂಥ ಒಂದು ಚುನಾವಣೆಯಲ್ಲಿ ಕೆಲಸ ಆಗಿದೆ ಅದನ್ನು ನೋಡ್ತು ಅಂತ ಹೇಳಿದರೆ, ಇಡೀ ದೇಶದಲ್ಲಿದ್ದಂಥ ಒಂದು ಕೋಮುವಾದಿ ವಿದ್ಯಮಾನ ಏನಿತ್ತು, ಒಂದು ಪರಿಸರ ಒಂದು ಹವಾಮಾನ ಏನಿತ್ತು, ಅದಕ್ಕೆ ತಕ್ಕ ಉತ್ತರವನ್ನು ಮತದಾರ ಬಾಂಧವರು ಇಡೀ ದೇಶಾದ್ಯಂತ, ರಾಯಚೂರಿನಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಅವರು ನೀಡಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಬೆಳವಣಿಗೆ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಅತ್ಯಂತ ಆಶಾದಾಯಕವಾದಂಥ ಬೆಳವಣಿಗೆ ಅಂತೇಳಿ ನಾನು ವೈಯಕ್ತಿಕವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದಲ್ಲದೇ ರಾಯಚೂರು ಅತ್ಯಂತ ಹಿಂದುಳಿದಿರೋ ಜಿಲ್ಲೆ ಅಂತ ಹಣಪಟ್ಟಿ ಇದೆ. ಅದನ್ನು ಹೋಗಲಾಡಿಸಲಿಕ್ಕೆ ಆಡಳಿತಾಧಿಕಾರಿಯಾಗಿ ನನಗಿರುವಂಥ ಅನುಭವವನ್ನು ಮತ್ತು ಇಲ್ಲಿಯ ಹಿರಿಯ ನಾಯಕರುಗಳು ನನಗೆ ನೀಡಿರುವಂಥ ಬೆಂಬಲ ಮತ್ತು ಅವರ ಬ್ಲೆಸ್ಸಿಂಗ್ಸ್ ಏನಿದೆ ಅದನ್ನು ಪಡೆದುಕೊಂಡು ನಾನು ಮುಂದುವರಿಲಿಕ್ಕೆ ಕಾತರನಾಗಿದ್ದೇನೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಏನು ಪ್ಲಸ್ ಆಯ್ತು ಸರ್ ನಿಮ್ಮ ಗೆಲುವಿಗೆ? ನಾನು ಹೇಳಿದ್ದಂಥದ್ದು ಈಗಾಗಲೇ ಹೇಳಿದ್ದೇನೆ. ಆದರೂ ಮತ್ತೊಮ್ಮೆ ಹೇಳಬೇಕು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ನೀಡಿರುವಂಥ ಮ್ಯಾನಿಫೆಸ್ಟೋನ ನೀವು ದಯವಿಟ್ಟು ಗಮನಿಸಿರ್ಬೋದು ಅಂತ ಹೇಳಿದ್ದೇನೆ. ಕಳೆದ 1.5-2 ತಿಂಗಳಲ್ಲಿ ಜನರ ಬಳಿಗೆ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮ್ಯಾನಿಫೆಸ್ಟೋ ಅಂತ ಹೇಳಿದರೆ ಚುನಾವಣಾ ಪ್ರಣಾಳಿಕೆ. ಆ ಪ್ರಣಾಳಿಕೆ ಅತ್ಯಂತ ಯೋಚನೆ ಮಾಡಿ ಜನರ ನಾಡಿಮಿಡಿತವನ್ನು ಅರಿತುಕೊಂಡು ದೇಶದಲ್ಲಿರುವಂಥ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಅರಿತುಕೊಂಡು ಅವರು ಸಿದ್ಧ ಮಾಡಿದಂಥ ಒಂದು ಪ್ರಣಾಳಿಕೆಯಾಗಿತ್ತು. ಆ ಪ್ರಣಾಳಿಕೆಯನ್ನು ಮುಟ್ಟಿಸುವಲ್ಲಿ ಕಾಂಗ್ರೆಸ್ ಅತ್ಯಂತ ಯಶಸ್ವಿಯಾಗಿರೋದ್ರಿಂದ ಅವರು ಅತ್ಯಂತ ಸ್ಪಂದನೆ ಮಾಡಿ ನಮಗೆ ಈ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ನೆಗೆಟಿವ್ ಆಗಿ ಆಡಳಿತದ ವಿರೋಧಿ ಅಲೆ ಇತ್ತು, 10 ವರ್ಷಗಳಿಂದ BJP ಸರ್ಕಾರ ನಡೀತಾ ಇತ್ತು, ಅವರ ವಿರುದ್ಧ ಇದ್ದಂಥ ಆಡಳಿತ ವಿರೋಧಿ ಅಲೆ ಅದು ಸುಪ್ತವಾಗಿತ್ತು. ಅದು ಯಾರೂ ಗಮನಿಸಿರಲಿಲ್ಲ. ಪ್ರಚಾರದ ಭರಾಟೆಯಲ್ಲಿ ಆಡಳಿತ ವಿರೋಧಿ ಅಲೆ ಅನ್ನೋದನ್ನೇ ಮರೆತುಬಿಟ್ಟಿದ್ರು ಜನ. 400 ಪಾರ್ 400 ಪಾರ್ ಅಂತ ಹೇಳ್ತಿದ್ರು. ಅದರ ವಿರುದ್ಧವಾಗಿ ಆಡಳಿತದ ವಿರೋಧಿ ಅಲೆ ಇತ್ತು ಅನ್ನೋದು ನಮಗೆ ಈ ಫಲಿತಾಂಶ ನೋಡಿದ ಮೇಲೆ ತಕ್ಷಣ ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಇದೆ. ಆ ಒಂದು ನೀತಿ ನಿಯಮಾವಳಿಗಳಿಗೆ ವಿರೋಧವಾದಂಥ ಒಂದು ಕಾಂಗ್ರೆಸ್ನ ಧ್ಯೇಯ ಇದೆ, ಅದಕ್ಕೆ ಜನ ಬೆಂಬಲ ದೊರಕಿದೆ ಅಂತ ಹೇಳಿ ನನಗೆ ಹೇಳಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.